ಹಾಯ್ ಎವ್ರಿವನ್, ಇದು ಬಂದು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನನಗೆ ಶುಕ್ರವಾರ ಅಂದ್ರೆ ತುಂಬ ಹೆಕ್ಟಿಕ್. ಬೆಳಗ್ಗಿಂದನೂ ಫುಲ್ ಕ್ಲೀನಿಂಗ್ ಕೆಲಸ ಇರುತ್ತೆ, ಪೂಜೆ ಇರುತ್ತೆ, ಎಲ್ಲ ಇರುತ್ತೆ. ಬೇಗ ಬೇಗ ಮಾಡಬೇಕಾಗುತ್ತೆ. ಆಮೇಲೆ ಕಾಲೇಜ್ಗೆ ಹೋಗ್ಬೇಕಿರುತ್ತೆ. ಸೊ ಸಿಂಪಲ್ ಆಗಿ ಇವತ್ತು ಪುಳಿಯೋಗರೆನ ಮಾಡ್ಕೊಂಡಿದ್ದೆ. ಆ್ಯಂಡ್ ಇನ್ನು ನೈವೇದ್ಯಕ್ಕೆ ಏನಾದರೂ ಇಡಬೇಕಲ್ವ, ಅದಕ್ಕೆ ಸಪಾದ ಭಕ್ಷಣ ಮಾಡ್ಕೊಳ್ತಿದ್ದೆ. ಇದನ್ನು ಸಜ್ಜಿಗೆ ಅಂತಲೂ ಕರೀತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರಲ್ವ, ಆವಾಗ ಇದನ್ನು ಪ್ರಿಪೇರ್ ಮಾಡ್ಕೊಳ್ತಾರೆ. ಸೊ ಇದಕ್ಕೆ ಫಸ್ಟ್ ಒಂದು ಅರ್ಧ ಕಪ್ ತುಪ್ಪನ ತೊಗೊಂಡು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ 1 ಕಪ್ ಚಿರೋಟಿ ರವೆನ ಸೇರಿಸ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಆದಮೇಲೆ 1 ಕಪ್ ಚಿರೋಟಿ ರವೆಗೆ 2 ಕಪ್ ನೀರನ್ನ ಸೇರಿಸ್ಬೇಕಾಗುತ್ತೆ. ಸೊ 2:1 ರೇಷಿಯೋ ಅಲ್ಲಿ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ಕಲಿಸ್ಬೇಕು, ಇಲ್ಲಾಂದರೆ ಗಂಟು ಹಿಡ್ದೋಗ್ಬಿಡುತ್ತೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ, 1 ಕಪ್ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಬೇಕು. ಬಟ್ ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾನೆ ಇರಬೇಕು. ಅದಾದಮೇಲೆ 1 ಕಪ್ ಶುಗರ್ನ ಬಳಸಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವೀಟ್ ಬೇಕು ಅಂತ ಇದ್ದರೆ ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ಸೊ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಲೈಕ್ ಈ ಥರ. ಸೊ ತುಪ್ಪ ಎಲ್ಲ ಬಿಟ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ಅದು ಕರೆಕ್ಟಾಗಿದೆ ಅಂತ ಅರ್ಥ. ಇದಕ್ಕೆ ಬಾಳೆಹಣ್ಣು ಸಹ ಹಾಕೋಬೋದು, ಸಣ್ಣ ಕಟ್ ಮಾಡಿ. ತುಂಬ ರೈಪ್ ಆಗಿರೋ ಬಾಳೆಹಣ್ಣ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ರೆಡಿ ಆಯ್ತಲ್ವ, ಇನ್ನೇನು ದೇವ್ರ ಪ್ರಸಾದ ಇಡೋಣ ಅಂತ ಹೋಗ್ತಿದ್ದೆ. ಟೈಮ್ ಇರಲ್ಲ ಬೆಳಗ್ಗೆ ಎದ್ದು ಹೂವನ್ನೆಲ್ಲ ಪೋಣಿಸೋದಕ್ಕೆ, ಅದಕ್ಕೆ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ಫಸ್ಟ್ ದೇವ್ರಿಗೆಲ್ಲ ಹಾರನ ಹಾಕಿ ಏನೋ ಒಂಥರ ಪಾಸಿಟಿವ್ ಫೀಲ್ಸ್. ನಂಗೆ ಫ್ರೈಡೇ ಅಂದ್ರೇ ಒಂಥರ ತುಂಬ ಇಷ್ಟ. ಮನೇಲಿ ಎಂಥ ಡಿಸ್ಟರ್ಬೆನ್ಸಸ್ ಇದ್ದರೂ ಫ್ರೈಡೇ ಒಂದು ಪೂಜೆ ಮಾಡಿಬಿಟ್ರೆ, ನೀಟಾಗಿದ್ದರೆ ಮನೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ನ ಕೊಡ್ತೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಶುಕ್ರವಾರದ ಪೂಜೆ ಎಲ್ಲ ಮುಗೀತಲ್ವಾ, ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಆ್ಯಂಡ್ ಕ್ಲಾಸ್ಗೂ ಟೈಮ್ ಆಗಿತ್ತು. ಸೊ ಬೇಗ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಕಾಲೇಜ್ ಕಡೆಗೆ ಹೊರಟೆ. ಸೊ ಇದಾಗಿತ್ತು ನನ್ನ ಶುಕ್ರವಾರದ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.